ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆಯೋದು ಫಿಕ್ಸ್ ಅನ್ನುವಂತಹ ಪ್ರಶ್ನೆ ಪದೇ ಪದೇ ಮಾರ್ಧನಿಸ್ತಾ ಇದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯೊಂದನ್ನು ಇಟ್ಕೊಳ್ಳಲಾಗಿದೆ. ಭದ್ರತೆ ಕುರಿತಾಗಿ ಸಂಪುಟ ಸಮಿತಿ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನಿವಾಸದಲ್ಲಿ ನಡೆಯುವಂತಹ ಮೀಟಿಂಗ್ ಇದಾಗಿದ್ದು, ಈ ಹೈ ವೋಲ್ಟೇಜ್ ಮೀಟಿಂಗ್ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪಹಲ್ಗಾಮ್ ಭದ್ರತೆಗೆ ಕುರಿತಂತೆ ಚರ್ಚೆಯಾಗುತ್ತೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಹೇಗೆ ಪಾಠ ಕಲಿಸಬೇಕು ಅನ್ನೋ ವಿಷಯವಾಗಿಯೂ ಕೂಡ ಹಲವಾರು ರೀತಿಯ ಸಮಾಲೋಚನೆಯನ್ನು ನಡೆಸಲಾಗುತ್ತೆ. ಹಾಗಾಗಿ ಈ ಒಂದು ಮೀಟಿಂಗ್ನಿಂದ ಬಹಳಷ್ಟು ನಿರೀಕ್ಷೆಯನ್ನು ಹೊಂದಲಾಗಿದೆ. ಈ ಹಿಂದೆನೂ ಕೂಡ ಪದೇ ಪದೇ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ರಕ್ಷಣಾ ಸಚಿವರ ಜೊತೆಗೆ ಹಾಗೆ ಸೇನಾಧಿಕಾರಿಗಳ ಜೊತೆಗೆ ಸಭೆಗಳನ್ನು ನಡೆಸಿದ್ದುಂಟು. ಆದರೆ ನಾಳೆ ನಡೆಯುವಂತಹ ಮೀಟಿಂಗ್ನ ನಂತರದಲ್ಲಿ ಆಗುವಂತಹ ಬೆಳವಣಿಗೆಗಳು ಏನು, ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಪ್ರತಿಕಾರವನ್ನು ತೀರಿಸಿಕೊಳ್ಳಲಿಕ್ಕೆ ಈಗ ಸಜ್ಜಾಗಬಹುದು ಭಾರತ ಅನ್ನುವಂತಹ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ನಾಳಿನ ಮೀಟಿಂಗ್. ನಾಳೆ ಬೆಳಗ್ಗೆ 11 ಗಂಟೆಗೆ ಮಹತ್ವದ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ನು ಭಯೋತ್ಪಾದಕರಿಗೆ ಹಿಂದೂಗಳೇ ಟಾರ್ಗೆಟ್ ಅನ್ನೋದನ್ನ ಪದೇ ಪದೇ ಹೇಳಬೇಕಾಗಿಲ್ಲ. ಯಾಕಂದ್ರೆ ಪಹಲ್ಗಾಮ್ನ ದಾಳಿಯ ನಂತರದಲ್ಲಿ ಹೇಗೆ ನಡ್ಕೊಂಡಿದ್ದಾರೆ ಉಗ್ರರು ಅನ್ನೋದಕ್ಕೆ ಅದೊಂದು ಸ್ಪಷ್ಟ ನಿದರ್ಶನ. ಹಿಂದೂಗಳನ್ನೇ ಹುಡುಕಿ ಗುಂಡಿಟ್ಟು ಉಗ್ರರು ಕೊಂದಿದ್ದಾರೆ ಮತ್ತು ಎಲ್ಲರನ್ನೂ ಕೂಡ ಒಂದೇ ಮಾದರಿಯಲ್ಲಿ ಹತ್ಯೆಗೈಲಾಗಿದೆ. ಎನ್ಐಎ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಅಂಶವೊಂದು ಬಹಿರಂಗವಾಗಿದೆ. ಪಹಲ್ಗಾಮ್ನ ಫುಡ್ ಪಾಯಿಂಟ್ನಲ್ಲಿ ಹಿಂದೂಗಳ ನರಮೇಧವನ್ನ ಮಾಡಲಾಗಿದೆ. ಪ್ರವಾಸಿಗರ ಧರ್ಮ ಕೇಳಿ ಏಕಾಏಕಿ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಫುಡ್ ಪಾಯಿಂಟ್ನಲ್ಲಿ ಅವಿತು ದಾಳಿಯನ್ನ ನಡೆಸಿದ್ದಾರೆ ಉಗ್ರರು. ಎನ್ಐಎ ತನಿಖೆಯಲ್ಲಿ ಈ ವಿಚಾರವೂ ಕೂಡ ಈಗ ಹೊರಬೀಳ್ತಾ ಇದೆ. ಸಂತ್ರಸ್ತರು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದೆ ಎನ್ಐಎ ತನಿಖಾ ತಂಡ. ಈ ಹೊತ್ತಿನಲ್ಲಿ ಎಲ್ಲಿ ಅಡಗಿಕೊಳ್ಳುತ್ತಿದ್ರು, ಎಲ್ಲಿಂದ ಇದು ಆರಂಭ ಆಯಿತು, ನಂತರದಲ್ಲಿ ಯಾವ ರೀತಿಯಾಗಿ ಹತ್ಯೆಗೈಲಾಗಿದೆ, ಈ ವಿಚಾರವಾಗಿ ತನಿಖೆಯನ್ನು ನಡೆಸ್ತಾ ಇರುವಂತಹ ಎನ್ಐಎ ಒಂದಷ್ಟು ಸ್ಫೋಟಕ ಮಾಹಿತಿಯನ್ನು ಕೂಡ ಬಹಿರಂಗಪಡಿಸಿದೆ. ಆ ಮೂಲಕವಾಗಿ ಫುಡ್ ಪಾಯಿಂಟ್ನಲ್ಲಿ ಈ ಉಗ್ರರು ಅವಿತು ಕುಳಿತಿದ್ರು, ಅಲ್ಲಿಂದಲೇ ಇವರು ಆರಂಭ ಮಾಡಿದ್ರು, ಅಲ್ಲಿ ಓಡಾಟ ನಡೆಸ್ತಾ ಇದ್ದವರೆಲ್ಲರೂ ಕೂಡ ಗಾಬರಿಗೊಳ್ಳುವಂತಹ ಸನ್ನಿವೇಶ ಸೃಷ್ಟಿಯಾಗಿದ್ದೆ ಅಲ್ಲಿಂದ ಅನ್ನೋದು ಕೂಡ ಗೊತ್ತಾಗಿದೆ. ಭಯೋತ್ಪಾದಕರಿಗೆ ಹಿಂದೂಗಳೇ ಟಾರ್ಗೆಟ್ ಅನ್ನುವಂತಹ ವಿಚಾರ. ಪಹಲ್ಗಾಮ್ನಲ್ಲಿ ಉಗ್ರರಿಗೆ ಹಿಂದೂಗಳೇ ಟಾರ್ಗೆಟ್, ಪ್ರವಾಸಿಗರ ತಲೆಯೇ ಭಯೋತ್ಪಾದಕರ ಟಾರ್ಗೆಟ್ ಆಗಿತ್ತು. ಒಂದೇ ರೀತಿಯಲ್ಲಿ 26 ಪ್ರವಾಸಿಗರ ಹತ್ಯೆಯನ್ನ ಮಾಡಲಾಗಿದೆ. ಬಹುತೇಕ ಪ್ರವಾಸಿಗರ ತಲೆಗೇನೆ ಗುಂಡಿಟ್ಟು ಹತ್ಯೆಯನ್ನ ಮಾಡಿದ್ದಾರೆ. ಎಲ್ರಿಗೂ ಕೂಡ ನೀವು ಯಾವ ಧರ್ಮದವರು ಅಂತ ಕೇಳೋ ಮೂಲಕವಾಗಿ, ಕಲ್ಮಾ ಪಠಿಸುವಂತ ಹೇಳೋ ಮೂಲಕವಾಗಿ ಹಿಂದೂಗಳನ್ನ ಗುರಿಯಾಗಿಸಿ ಈ ದಾಳಿಯನ್ನ ನಡೆಸಲಾಗಿದೆ. ಪ್ರತಿಯೊಬ್ಬ ಪ್ರವಾಸಿಗನ ತಲೆಗೆ ಗುಂಡಿಟ್ಟು ಕೊಂದಿದ್ದಾರೆ ಈ ಉಗ್ರರು. ಒಟ್ಟು 26 ಮಂದಿ ಈ ಒಂದು ಗುಂಡಿನ ದಾಳಿಯಲ್ಲಿ ಬಲಿಯಾಗಿದ್ರು. ಉಗ್ರರ ದಾಳಿಗೆ ಬಲಿಯಾದವರ ಪ್ಯಾಟ್ರನ್ ಕೂಡ ಒಂದೇ ರೀತಿಯಾಗಿತ್ತು. ಎಲ್ಲರ ತಲೆಗೇನೆ ಗುಂಡನ್ನು ಹಾರಿಸಲಾಗಿತ್ತು. ಸಮೀಪದಿಂದಲೇ ಎಲ್ರಿಗೂ ಕೂಡ ಗುಂಡನ್ನು ಹಾರಿಸಿದ್ದಾರೆ ಅನ್ನೋ ವಿಚಾರವೂ ಕೂಡ ಈಗ ಹೊರಬೀಳ್ತಾ ಇದೆ. ಹಲವಾರು ಪ್ರವಾಸಿಗರು ಈ ವಿಷಯವಾಗಿ ಹೇಳ್ಕೊಂಡಿದ್ರು, ಹತ್ತಿರಕ್ಕೆ ಬಂದು ಕೇಳ್ತಾ ಇದ್ರು. ಕೇಳಿದ ನಂತರದಲ್ಲೇ ಉಗ್ರರು ಈ ದಾಳಿಯನ್ನು ನಡೆಸಿದ್ದಾರೆ. ನೇರ ಕುತ್ತಿಗೆಯ ಭಾಗಕ್ಕೆ, ತಲೆಯಗೆ ಗುಂಡನ್ನು ಹಾರಿಸಿದ್ದಾರೆ ಅಂತ. ದೇಹದ ಇಡೀ ಯಾವ ಭಾಗಕ್ಕೂ ಕೂಡ ಗುಂಡು ತಗಲಿಲ್ಲ. ಒಂದೇ ಫೈರಿಂಗ್, ಅಷ್ಟೊತ್ತಿಗೆ ಅವ್ರನ್ನ ಮುಗಿಸ್ಬೇಕು ಅನ್ನೋದು ಅವರ ಟಾರ್ಗೆಟ್ ಆಗಿತ್ತು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಕ್ಕೆ ಸಂಬಂಧಿಸಿದಂತಹ ಕೆಲವೊಂದಷ್ಟು ದೃಶ್ಯಗಳು ಕೂಡ ಸಾಕ್ಷೀಕರಿಸ್ತಾ ಇವೆ. ಜನರು ಚಲ್ಲಾಪಿಲ್ಲಿಯಾಗಿ ದಿಕ್ಕಾಪಾಲಾಗಿ ಅಲ್ಲಿಂದ ಓಡ್ತಾರೆ ತಮ್ಮ ಜೀವವನ್ನ ಉಳಿಸ್ಕೊಳ್ಳೋ ಸಲುವಾಗಿ. ಆದರೆ ಫುಡ್ ಪಾಯಿಂಟ್ ನಲ್ಲಿ ಬಂದ್ರೆ ಆ ಮಧ್ಯಾಹ್ನದ ಸಮಯದಲ್ಲಿ ಜನ ಅಲ್ಲೇ ಕುಳಿತಿರ್ತಾರೆ, ಅಲ್ಲಿ ಹೆಚ್ಚು ಜನರನ್ನ ಟಾರ್ಗೆಟ್ ಮಾಡಬಹುದು ಅನ್ನೋದು ಅವರ ಉದ್ದೇಶವಾಗಿದ್ರಿಂದ ಆ ಸಮಯಕ್ಕಾಗಿ ಕಾದು ಕುಳಿತು ಫುಡ್ ಪಾಯಿಂಟ್ಗೆ ಬಂದು ಈ ಅಟ್ಟಹಾಸವನ್ನು ಉಗ್ರರು ಮೆರೆದಿದ್ದಾರೆ. 26 ಮಂದಿಯನ್ನು ಬಲಿ ಪಡೆದಿದ್ದಾರೆ. 26 ಮಂದಿಯ ಸಾವು ಕೂಡ ಒಂದೇ ರೀತಿಯಾಗಿದೆ. ಪಹಲ್ಗಾಮ್ನ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋದ್ರಲ್ಲಿ ಅನುಮಾನ ಬೇಡ. ಯಾಕಂದ್ರೆ ಅವರ ನಡವಳಿಕೆಗಳು ಕೂಡ ಈಗ ಅದಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪಾಕ್ ಮತ್ತು ISIನ ನಂಟು ಈ ಒಂದು ದಾಳಿಯ ಹಿಂದೆ ಇದೆ. ಪಹಲ್ಗಾಮ್ ದಾಳಿಯಲ್ಲಿ ಪಾಕ್ನ ಹಾಶಿಮ್ ಮೂಸಾನ ಪಾತ್ರವೂ ಕೂಡ ಕಾಣಿಸ್ತಾ ಇದೆ. ಪಾಕ್ನ ಪ್ಯಾರಾ ಕಮಾಂಡೋ ಆಗಿದ್ದ ಹಾಶಿಮ್ ಮೂಸಾ, ಲಷ್ಕರ್ ಎ ತೊಯ್ಬಾ ಪ್ರಮುಖ ಕಾರ್ಯಕರ್ತನಾಗಿದ್ದ ಹಾಸಿಮ್ ಪಾಕ್ನಿಂದಲೇ ದಾಳಿ ಮಾಡಲು ಭಾರತಕ್ಕೆ ಕಳಿಸಿರುವಂತಹ ಶಂಕೆಯೂ ಕೂಡ ವ್ಯಕ್ತವಾಗ್ತಾ ಇದೆ. 2024ರ ಗಂದೇರ್ಬಲ್ ಉಗ್ರ ದಾಳಿ ರೂವಾರಿಯೂ ಕೂಡ ಈ ಮೂಸಾನೆ. ತನಿಖಾ ತಂಡದಿಂದ ಹಾಸಿಮ್ ಮೂಸಾ ಪಾತ್ರದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತನಿಖೆಯನ್ನ ನಡೆಸೋ ಮೂಲಕವಾಗಿ ಪತ್ತೆ ಹಚ್ಚಲಾಗ್ತಾ ಇದೆ. ಈತ ಹಲವಾರು ದಾಳಿಗಳನ್ನ ನಡೆಸಿದ್ದಾನೆ. ಅದಕ್ಕಾಗಿ ಪಾಕಿಸ್ತಾನದಿಂದಲೇ ಆತನನ್ನ ಭಾರತಕ್ಕೆ ಕಳುಹಿಸಿಕೊಡಲಾಗಿತ್ತು ಅನ್ನುವಂತಹ ಅಂಶವೂ ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಲಷ್ಕರ್ ಎ ತೊಯ್ಬಾದ ಪ್ರಮುಖ ಕಾರ್ಯಕರ್ತನಾಗಿ ಹಾಸಿಮ್ ಕೆಲಸ ಮಾಡ್ತಾನೆ.
ಪಾಕಿಸ್ತಾನ ಸಾಕ್ಷ್ಯ ಇದೆಯಾ, ಮತ್ತೊಂದಿದೆಯಾ, ನಮ್ಮ ಪಾತ್ರ ಇಲ್ಲ ಅಂತ ಏನೇ ಬೊಬ್ಬೆ ಹೊಡೆದ್ರೂ ಕೂಡ ಅದಕ್ಕೆ ಬೇಕಾದಂತಹ ಸವಲತ್ತುಗಳು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಉಗ್ರರನ್ನ ಕಳಿಸಿಕೊಡುವಂತಹ ಕೆಲಸವನ್ನ ಅಲ್ಲಿಂದಲೇ ಮಾಡಿತ್ತು ಅನ್ನೋದಕ್ಕೆ ಮಗದೊಂದು ವಿಚಾರವೂ ಕೂಡ ಈಗ ಪ್ರೂವ್ ಆಗ್ತಾ ಇದೆ. ಪಹಲ್ಗಾಮ್ ದಾಳಿಯ ಹಿಂದೆ ಪಾಕಿಸ್ತಾನ ಮತ್ತು ISIನ ನಂಟು ಇರೋದು ಕೂಡ ಖಾತ್ರಿಯಾಗ್ತಿದೆ.